ಹಾಯ್ ಫ್ರೆಂಡ್ಸ್, ಮನಸ್ಸುಗಳ ಮುದ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತಿನ ವ್ಲಾಗು ಏನಂತ ನೋಡ್ಕೊಂಬರೋಣ. ಇಲ್ಲೆಲ್ಲ ನಮ್ಮದು ಹೆಣ್ಮಕ್ಳು ಎಲ್ಲ ಬಳೆ ಸರ ಕಿವೇನು ಎಲ್ಲನೂ ಕುಂತ್ಕೊಂಡಿನಿ. ಏನಪ್ಪ ಎಲ್ಲನೂ ಕುಂತ್ಕೊಂಡಿನಿ ಅಂದ್ರೆ ನಾನು ಒಲೆ ಹಾಕೊಳಕತ್ತಂದು ಒಲೆನ ನೋಡಕತ್ತಿದ್ನೆ. ಯಾವ ಒಲೆ ಚೆನ್ನಾಗಿ ಅನ್ಸುತ್ತೆ ಅಂತಂದು. ಆಮೇಲೆ ನಮ್ಮ ಸಾನ್ವಿಗೆ ಚೆನ್ನ ಹಾಕಿದ್ರಾತಂತ ಎಲ್ಲ ಕಿತ್ಕೊಂಡು ಇಷ್ಟೆಲ್ಲ ಯಾಕೆ ರೆಡಿ ಆಗಕತ್ತೀವಿ ಅಂದ್ರೆ ನಾವು ಇವತ್ತು ಟ್ರಿಪ್ಪಿಗೆ ಹೋಗ್ತಾಯಿದ್ದೀವಿ. 3 ದಿನ ಟ್ರಿಪ್ಪಿಗೆ ಹೋಗ್ತಾಯಿದ್ದೀವಿ. ಆ ಕಾರಣಕ್ಕಾಗಿ ಅಲ್ಲಿಗೆ ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ಏನೇನೆಲ್ಲ ಐಟಮ್ಸ್ ಬೇಕಲ್ಲ ಅವೆಲ್ಲನೂ ನೋಡಕತ್ತಿದ್ವಿ. ಇವಾಗ ನಾವು ನೈಟ್ ಹೋಗ್ತಾ ಇರೋದು. ಆ ಕಾರಣಕ್ಕಾಗಿ ಒಲೆನ ಯಾವ ಹಾಕೊಂಡ್ರೆ ಚೆನ್ನಾಗಿರ್ತಾವಂತಂದು ನೋಡಕತ್ತಿದ್ವಿ. ನಮ್ಮ ಸಾನ್ವಿ ಇವನಕ್ಕ ಅವನಕ್ಕ ಅಂತಂದು ಹೇಳಕತ್ತಿದ್ಲು. ಆ ಕಾರಣಕ್ಕಾಗಿ ನಾನು ಒಂದೊಂದು ಒಲೆನ ಬಿಚ್ಚಿ ನೋಡಕತ್ತಿದ್ನಿ ಯಾವ ಚೆನ್ನಾಗಿ ಕಾಣಿಸುತ್ತೆ ಅಂತಂದು. ಆ ಒಲೆ ಯಾಕಂದ್ರೆ ಆಯ್ತಂತಂದು ನೋಡಕತ್ತಿದ್ದೆ. ನಮ್ಮ ಸಾನ್ವಿ ಹೇಳಕತ್ತಿದ್ಲು, ಇವಾಗೇನು ನೈಟ್ ಹೋಗ್ತೀವಲ್ಲ ಅವೆಲ್ಲ ಯಾಕೆ ಬೇಕು ಬಿಡು ಅಂತಂದು. ಆಲ್ರೆಡಿ ನನ್ನ ಕಿವ್ಯಾಗ ಗೋಡು ಒಲೆ ಇದ್ವು. ಅವನ್ನ ಗೋಡು ಒಲೆನ ಬಿಚ್ಚಿಟ್ಟೆ. ಯಾಕಂದ್ರೆ ನನಗೆ ಎಲ್ಲಾದರೂ ಟ್ರಿಪ್ಪಿಗೆ ಹೋದ್ರೆ ಈ ಥರ ಎಲ್ಲ ಬಂಗಾರ ಎಲ್ಲ ಹಾಕ್ಕೊಂಡು ಹೋಗೋಕೆ ಒಂಥರ ಭಯ. ಎಲ್ಲಾದರೂ ಬಿಚ್ಚಿ ಇಟ್ಟು ನೆನಪಿರ್ಲಾರ್ದ ಬಂದುಬಿಡ್ತೀನಿ ಅಂತ ಅನ್ನೋದು ಭಯ. ಆ ಕಾರಣಕ್ಕಾಗಿ ನಾನು ಗೂಡು ಬಿಚ್ಚಿ ಗೋಡು ಹಾಕೊಳಕತ್ತೀನಿ ರೀ. ಹಾಗಾಗಿ ಅಲ್ಲಿ ನಮ್ಮ ಸಾನ್ವಿಗೆ ಏನೋ ತಂಬ ಅಂತ ಕಳಿಸಿದ್ದೆ. ಆ ಕಾರಣ ಸಾನ್ವಿ ಇದೆ ಅಂತಂದು. ಯಾಕಂದ್ರೆ ಸ್ವಲ್ಪ ಕ್ರೀಮು ಅವೆಲ್ಲ ಇಟ್ಕೋಬೇಕಲ್ಲ. ಸಡನ್ನಾಗಿ ಪ್ಲ್ಯಾನ್ ಮಾಡಿದರೆ ಆ ಕಾರಣಕ್ಕಾಗಿ ನಾವು ಏನೂ ಪ್ಯಾಕಿಂಗ್ ಮಾಡಿದ್ದಿಲ್ಲ. ಈಗ ಹೋಗೋ ಟೈಮ್ನಾಗನ ಎಲ್ಲ ಪ್ಯಾಕಿಂಗ್ ಮಾಡಾಕತ್ತೀವಿ ನೋಡಿ. ಎಲ್ಲ ಜ್ಯುವೆಲರ್ಸ್ ಎಲ್ಲ ಯಾವಾಗ ಬೇಕಲ್ಲ ಅವೆಲ್ಲ ಹಾಕ್ಕೊಂಡು ಬಟ್ಟೆನ ಪ್ಯಾಕ್ ಮಾಡಾಕತ್ತೀವಿ. ಅಲ್ಲೊಂದು ಬ್ಯಾಗ್ ಆಗೈತಿ, ಇಲ್ಲೊಂದು ಬ್ಯಾಗು. ಆಮೇಲೆ ಸ್ವಲ್ಪ ರೊಟ್ಟಿ ಮಾಡಿದ್ದೆ, ರೊಟ್ಟಿ ತೊಗೊಂಡ್ವಿ. ಆಮೇಲೆ ಆ ಕಡೆ ನಮ್ಮ ಅಣ್ಣ ಹೆಂಡ್ತಿ ಬರ್ತಾರೆ. ಅವ್ರು ಸ್ವಲ್ಪ ಊಟಕ್ಕೆ ಮಾಡ್ಕೊಂಡಾರ. ಸ್ವಲ್ಪ ಇಲ್ಲಿ ನಾನು ಕೆಲ್ಸಕ್ಕೆ ಹೊಂಟೀನಿ. ಇವಾಗ ಕೆಲ್ಸಕ್ಕೆ ಹೋಗೋ ಕಾರಣಕ್ಕಾಗಿ ನಾ ಜಾಸ್ತಿ ಏನೂ ಮಾಡಿಲ್ಲರಿ. ರೊಟ್ಟಿ ಮಾಡಂತ ಹೇಳಿದರು. ಆ ಕಾರಣಕ್ಕಾಗಿ ನಾನು ಸ್ವಲ್ಪ ರೊಟ್ಟಿ ಮಾಡಿದ್ದೆ. ಆಮೇಲೆ ಮನೆಗೆ ಚಕ್ಲಿ ಇಷ್ಟು ಕಟ್ಕೊಂಡೀನಿ. ಮನೆಯವರು ಅಲ್ಲಿ ಇನ್ನೂ ಕೆಲಸ ಮಾಡಾಕತ್ತಾರ. ಕೆಲಸ ಮಾಡೋ ಟೈಮ್ನಾಗ ಹೋಗೋಕೆ ನಾವು ಆಲ್ರೆಡಿ ಹೋಗೋಕೆ ರೆಡಿ ಆಗಿವಿ. ನಮ್ಮ ಮನೆಯವರು ಇನ್ನೂ ಕೆಲಸ ಮಾಡಾಕತ್ತೀರಿ. ನಾನು ಕೆಲ್ಸಕ್ಕೆ ಬಂದು ಐಬ್ರೋ ಮಾಡ್ಕೊಂಡೀನಿ ರೀ. ಯಾವ ಥರ ಕಾಣಿಸಾಕತ್ತೈತಿ. ಬಟ್ಟು ಈ ಕಡೆ ಒಂದು ಸ್ವಲ್ಪ ಜಾಸ್ತಿ ಹೋಗೈತಿ, ಆ ಕಡೆ ಸ್ವಲ್ಪ ದಪ್ಪ ಆಗೈತಿ. ಟೈಮ್ ಆಗೈತೆ ಅನ್ನೋ ಕಾರಣಕ್ಕಾಗಿ ನಾನು ಹಾಗೆ ಅವಸರದಾಗ ಬಡ ಮಾಡ್ಕೊಂಡೆ. ಬಟ್ಟು ನಮ್ಮ ಮನೆಯವ್ರದ್ದು ಇನ್ನೂ ಮುಗಿವಲ್ತು, ಕೆಲಸನ ಮುಗಿವಲ್ತು. ಅವ್ರದ್ದು ಕೆಲಸನ ಮುಗಿಯೋಕ್ಕಾಗಲ್ರಿ. ಈ ಎಲ್ಲ ಕೆಲಸ ಮನೆಯವ್ರದ್ದೆಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ಕತ್ತೀವಿ. ನಾವು ಇವಾಗ ಬಾಗಲಕೋಟೆಯಿಂದ ಹುನಗುಂದಕ್ಕೆ ಹೋಗಿ ಹುನಗುಂದಾಗ ನಮ್ಮ ಅಣ್ಣ ಹೆಂಡ್ತಿನ ಕರ್ಕೊಂಡು ಮುಂದೆ ನಮ್ಮ ಪಯಣ ಶುರು ಮಾಡೋದು. ಇಲ್ಲಿ ನಮ್ಮ ಸಾನ್ವಿ ಕೈಯಾಗ ಏನೋ ಹೊಡ್ಕೊಂಬಂದಿದ್ಲು, ಅದನ್ನ ತಿನ್ಕೊಂತ ನಾವು ಪಯಣ ಮಾಡಾಕತ್ತಿದ್ವಿ. ನಂಗೆ ಕೆಲ್ಸಕ್ಕೆ ಹೋಗಿ ಬಂದಿದ್ದು ಸುಸ್ತಾಗಿತ್ತು. ಆಮೇಲೆ ಬೆಳಗ್ಗೆನೂ ಊಟ ಮಾಡಿದ್ದಿಲ್ಲ. ಮಧ್ಯಾಹ್ನ ಸ್ವಲ್ಪ ಸಾಯಂಕಾಲ 5 ಗಂಟೆ ಬಂದು ಊಟ ಮಾಡಿದ್ದೆ. ಆಮೇಲೆ ಗಾಡಿಗೆ ಹೋಗ್ಬೇಕಾದ್ರೆ ಒಂಥರ ಸಂಕಟ ಆಗತ್ತಿತ್ತು. ಏನೂ ಗೊತ್ತಿಲ್ಲ. ಇತ್ತೀಚೆಗಂತೂ ಬಸ್ನಾಗಾತು ಕಾರ್ನಾಗಾತು ಹೋಗ್ಬೇಕಾದ್ರೆ ಒಂಥರ ಸಂಕಟ, ವಾಮಿಟ್ ಏನು ಆಗೋದಿಲ್ಲ, ಬಟ್ ಸಂಕಟನ ಜಾಸ್ತಿ ಆಗ್ತಿತ್ತು. ಆ ಕಾರಣಕ್ಕಾಗಿ ನಾನು ಹಿಂದ್ಗಡೆ ಹೋಗಿ ಮಲ್ಕೊತೀನಿ ಅಂತಂದು ಹೇಳಾಕತ್ತಿದ್ದೆ. ಸ್ವಲ್ಪ ನಿದ್ದೆ ಆಯ್ತು ನೋಡ್ರಿ. ಸ್ವಲ್ಪ ಮಕ್ಕಂದಿದ್ದೆ. ಅಮ್ಮಿಂಗಡಕ್ಕೆ ಬಂದ್ವಿ. ಅಮ್ಮಿಂಗಡ ಅಲ್ಲಿದೆ ಕರ್ದೆಂಟ್ ಫೇಮಸ್. ಕರ್ದೆಂಟ್ ಶುಭ ಗಾಡಿ ಓಡಿಸ್ತೇನೆ ನೋಡ್ರಿ. ಗಾಡಿ ಗುಂಡ ಇಲ್ಲೊಳ್ಳೆ ಕಾಣತ್ತಾಳ. ಕ್ಲಿಯರ್ ಐತಿ, ಕ್ಲಿಯರ್ ಐತಾಳ, ಕ್ಲಿಯರ್ ಆತ. ಗುಡ ಗಾಡಿ ಓಡಿಸ್ತಿ. ಬಾಯ್ ಬಾಯ್ ಪಪ್ಪ. ಪಪ್ಪ ಬಾಯ್. ಗಾಡಿ ಓಡಿಸಿದ್ರೆ ಬಿಜಿ ಅದ ಸರಿ. ತಮ್ಮ ಕಾಣಗಲ್ ನೀನು ಹೋದೆ ಅಂದ್ರೆ ಓತ್ ಗಾಡಿ ಮುಂದ್ಕೋತ್. ಬಾಯ್ ಬಾಯ್.
ಗಪ್ಪು ಗಾಡಿ ಆಗಿ ಓಡಿಸ್ತಾನ ನೋಡು ನಿಮ್ ಮುದಿಕೆ ಅದು ಗಾಡಿ ಓಡಿಸಕ್ ಬರಲ್ಲ ನಾನು ಬರ್ತೀನಿ ಸದ್ದ ಪಾಪ ಬರಲ್ಲ ಪಾಪ ಬರಲ್ಲ ನನ್ನ ಕೈ ನೋಡಿ ಎಷ್ಟು ಅನ್ಸುತ್ತೆ ನೋಡಿ ಎಷ್ಟು ಅನ್ಸುತ್ತೆ ಎಲ್ಲಿ ಇಲ್ಲೇ ಕಾಲ ಹೋಗಿಲ್ಲನು ಎಲ್ಲಿ ಡಿಕ್ಕಿ ತಕೊಂಡ್ಕೊಂಡು ಬಾಯ್ ಗುಂಡ ಬಾಯ್ 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 ಮಾಡ್ರಿ ಗುಂಡ ಬಾಯ್ ಬಾಯ್ ಅಪ್ಪಾಜಿ ಬಾಯ್ ಕಾರ್ನಾಗ ಐತಿ ಬಾಯ್ ಮಾಡ್ತಾರಲ್ಲ ಅಂತ ಕಾರ್ನಾಗ ಐತಿ ಬಾಯ್ ಮಾಡಿದ್ರಿ ಯಾರಿಗೆ ಬಾಯ್ ಮಾಡಲ್ಲ ಅಂತ ಸಾಕ್ಬಿಟ್ರೆ ಮುಂದೆ ಇಲ್ಲೊಳ್ಳೆ ಲೈಟ್ ಹಾಯ್ ಮಾಡ ಹಾಯ್ ಹಾಯ್ ಮಾಡು ಕಾಣ್ತಾ ಮಾಡು ಹಾಯ್ ನನ್ನ ನೋಡಿ ಮತ್ತೇನು ನೋಡ್ಬಿಡ್ಲಿ ನೀನು ಏನೈತಿ ಇದ ಅಂಗಡಿ ಶಟ್ರ್ ಅಂಕಲ್ ಅಂಗಡಿ ಯಾವುದು ಅದ ಟಾಟಾ ಬಿರ್ಲಾ ಏನೈತಿ ಅಲ್ಲಿ ಬಿ ಏನೈತಿ ಅದು ಬಿಲ್ಡಿಂಗ್ ಸೊಲ್ಯೂಷನ್ ಅಂತ ಐತಿ ಇಲ್ಲ ಹಿಂದೆ ಐತಿ ಆಫೀಸ್ ಇಲ್ಲ ಹಿಂದ ಆ ಮನಿಯಿಂದ ಆ ಮನಿಯಿಂದ ಅಲ್ಲಿ ಪಾರ್ಕ್ ಐತಲ್ಲ ಆ ಪಾರ್ಕ್ ಹಿಂದೆ ಐತಿ ಇನ್ನೊಂಚೂರು ಮೇಲೆ ಇರಿಸ್ರಿ ಈ ಚುರ್ಮರಿ ಅದ್ರಾಗ ಇಟ್ಬಿಡ್ತೀವಿ ನಾವು ಉನ್ಗುಂತ ಬಂದು ನಮ್ಮ ಅಣ್ಣ ನಿಂತಿನ ಕರ್ಕೊಂಡು ಇವಾಗ ಕಾರು ಫುಲ್ ಟ್ಯಾಂಕು ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋದು. ನಾವು ಎಲ್ಲಿಗೆ ಹೋಗ್ತೀವಿ ಅನ್ನೋದನ್ನ ಏನು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಇವಾಗ ಜಸ್ಟು ಟ್ರಿಪ್ಪಿಗೆ ಹೊಂಟೀವಿ ರೀ ನಾವು ಅಷ್ಟೇ. ನೋಡಿ ನಾನೇನು ಮತ್ತೆ ನೆಕ್ಸ್ಟ್ ಡೇಯಿಂದ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ ನೋಡಿರಿ. ಎಷ್ಟಂದ್ರೆ ಒಂಥರ ಮಂಜಲ್ಲಿ ಬೆಳಗ್ಗೆ 6 ಗಂಟೆ ಆಗೈತೆ ರೀ. 6 ಗಂಟೆಗೆ ಒಂಥರ ಮಂಜು ಅಲ್ಲಿ ಮುಂದ್ಗಡೆ ಗುಡ್ಡ ಕಾಣಿಸಾಕತ್ತೈತೆ ರೀ. ಇಲ್ಲಿ ವಿಡಿಯೋದಾಗ ಅಷ್ಟೊಂದು ಕ್ಲಿಯರಾಗಿ ಕಾಣಿಸಾಕತ್ತಿಲ್ಲ. ಅದು ಅಲ್ಲಿ ರಿಯಲಾಗಿ ನೋಡಬೇಕು. ರಿಯಲಾಗಿ ನೋಡಿದ್ರೆ ಒಂಥರ ಮೋಡ ಗುಡ್ಡ ಎರಡೂ ಒಂದೇ ಆಗೈತೇನೋ ಅನ್ನೋ ರೀತಿಯಲ್ಲಿ ಕಾಣಿಸಾಕತ್ತಿತ್ತು. ತುಂಬಾ ನನಗಂತೂ ಎಷ್ಟೊಂದು ಖುಷಿ ಅನ್ಸಾಕತ್ತಿತ್ತು. ಅಂದರೆ ಈ ಥರ ಬೆಳಗ್ಗೆ ಹೋಗ್ಬೇಕ್ರಿ ನಾವು. ಬೆಳಗ್ಗೆ ಈ ಥರ ಮಂಜು ಬಂದಿರ್ತೈತಲ್ಲ, ಬೇಸಿಗೆ ಟೈಮ್ನಾಗ ಹೋಗೋಕ್ಕಿಂತ ಈ ಥರ ಮಳೆ ಟೈಮ್ನಾಗ ಹೋದ್ವಿ ಅಂದ್ರೆ ಮಂಜು ಮತ್ತು ಅದು ಗುಡ್ಡ ಇದ್ದಲ್ಲಿ ಹೋದ್ವಿ ಅಂದ್ರೆ ಮಂಜು ಗುಡ್ಡ ಎರಡೂ ಸೇಮ್ ಕಾಣಿಸ್ತೈತೆ ರೀ. ನಾವು ಇವಾಗ ಎಲ್ಲಿಗೆ ಹೊಂಟೀವಿ ಅಂದ್ರೆ ಬೆಂಗಳೂರಾಗ ಇದೀವಿ ರೀ. ಇವಾಗ ನಾನು ಬೆಂಗಳೂರಾಗ ಎಲ್ಲೆಲ್ಲಿಗೆ ಹೋಗ್ತೀವಿ ಏನೇನೆಲ್ಲ ಮಾಡ್ತೀವಿ ಅಂತ ನೆಕ್ಸ್ಟ್ ಹೇಳ್ತೀನಿ. ಅಷ್ಟೇ ಇದನ್ನು ತೋರಿಸ್ತೀನಿ. ಇಷ್ಟೊಂದು ಈ ಥರ ಪ್ರಕೃತಿ ಮಡಿಲಲ್ಲಿ ಹೋಗಿರ್ತೀವಲ್ಲ, ಮನಸ್ಸಿಗೆ ಎಷ್ಟೊಂದು ನೆಮ್ಮದಿ ಅಂದ್ರೆ ಅಷ್ಟೊಂದು ನೆಮ್ಮದಿಯಾಗಿರ್ತೈತಿ. ನನಗಂತೂ ಒಂಥರ ಯಾವಾಗಲಿದ್ದನೂ ನಂಗೆ ಚಿಕ್ಕ ವಯಸ್ಸಲ್ಲಿದ್ದನೂ ಆಸೆ ಒಂಥರ ಕಾಡಿನಾಗಿರ್ಬೇಕು. ನಮ್ಮ ಮನೆ ಒಂದೇ ಸಪ್ರೇಟಾಗಿರಬೇಕು. ನಮ್ಮ ಮನೆ ಸುತ್ತ ಎಲ್ಲನೂ ಗಿಡಗಳ ಇರಬೇಕು. ಆ ಥರ ಒಂಥರ ಆಸೆ ಇತ್ತು. ಬಟ್ಟು ಆ ಥರ ಇರೋಕ್ಕಾಗಲ್ಲ. ಈಗಾದರೂ ನನಗೆ ಗಿಡ ಬೆಳೆಸ್ಬೇಕನ್ನೋದು ಆಸೆ ಐತಿ. ಬಟ್ಟು ನಾವು 2 ವರ್ಷಕ್ಕೆ 3 ವರ್ಷಕ್ಕೆ ಮನೆ ಚೇಂಜ್ ಮಾಡೋ ಕಾರಣಕ್ಕಾಗಿ ನಮ್ಮದು ಗಿಡ ಬೆಳೆಸೋದು. ಕೆಲವು ಟೈಮು ಅಲ್ಲೆಲ್ಲ ಹುಣ್ಗುಂದಾಗಿದ್ದಾಗೆಲ್ಲ ಗಿಡ ಬೆಳೆಸ್ತಿದ್ದೆ. ಹುಣ್ಗುಂದು ಮುದ್ದೇಳದಾಗೆಲ್ಲ ಗಿಡ ಬೆಳೆಸ್ತಿದ್ದೆ ರೀ. ಆಮೇಲೆ ಅಲ್ಲೇ ನಾವು ಸಾಮಾನೆಲ್ಲ ಕಟ್ಕೊಂಬರ್ಬೇಕಾದ್ರೆ ಗಿಡಗಳನ್ನೆಲ್ಲ ಅಲ್ಲೇ ಬಿಟ್ಟು ಬರಬೇಕಾದ್ರೆ ಒಂಥರ ಬೇಜಾರಾಕಿತ್ತು. ಆ ಕಾರಣಕ್ಕಾಗಿ ಇವಾಗ ಸದ್ಯಕ್ಕೆ ಗಿಡ ಬೆಳೆಸೋದು ಬಿಟ್ಟಿನಿ ನೋಡ್ರಿ. ಬೆಂಗಳೂರು ಟ್ರಾಫಿಕ್, ಈ ಟ್ರಾಫಿಕ್ನಾಗ ನಾವು ಹೋಗ್ಬೇಕಾದಂಥ ಜಾಗನ ಯಾವುದು ಟೈಮಿಗೆ ಹೋಗಿ ಸೇರ್ತೀವೋ ಗೊತ್ತಿಲ್ಲ. ಇವಾಗ ಅಲ್ಲೇ ನಿಂತ್ಕೊಂಡು ಒಂದು 2 ನಿಮಿಷ ಆಯಿತು ಟ್ರಾಫಿಕ್ ಆಗಿ. ಮುಂದ್ಗಡೆ ಅದು ಟ್ರಾಫಿಕ್ ಅಂದರೆ ಮುಂದ್ಗಡೆ ಟಿಕೆಟ್ ತೊಗೊಳಕತ್ತಾರ. ಆ ಟಿಕೆಟ್ ಸಂಬಂಧನ ಇಷ್ಟೊಂದು ಟ್ರಾಫಿಕ್ ಆಗೈತೆ. ಯಾಕಂದ್ರೆ ಬೆಳಗ್ಗೆ ಇಲ್ಲಿ ಗಾಡಿ ಜಾಸ್ತಿನೇ ಅಡ್ಡಾಡ್ತವೆ ಅಂತ ನಾವು ಇಲ್ಲಿ 4 ಗಂಟೆಗೆ ಹೋಗ್ಬೇಕಾಗಿತ್ತು. ಬಟ್ಟು 4 ಗಂಟೆಗೆ ಹೋಗೋಕ್ಕಾಗಲಿಲ್ಲ. ಆ ಕಾರಣಕ್ಕಾಗಿ ಸ್ವಲ್ಪ ಲೇಟ್ ಆದ್ರು. ಇವಾಗ ಟೈಮ್ ಒಂದು 7 ಗಂಟೆ ಆಗೈತಿ. 7 ಗಂಟೆ ಆದರೂ ನಾವು ಆ ಜಾಗಕ್ಕೆ ರೀಚ್ ಆಗಿಲ್ಲ. ಇಲ್ಲಿ ನೋಡ್ರಿ ಕಾಣಿಸ್ತೈತಲ್ಲ ಈ ಥರ ಮಂಜು ನೋಡಿ. ಅಲ್ಲಿ ಗುಡ್ಡ ಎಲ್ಲಿ ಕಾಣಿಸಾಕತ್ತೈತಿ ರೀ. ಗುಡ್ಡಕ್ಕಿಂತ ಆ ಗುಡ್ಡ ಮೋಡ ಎರಡೂ ಒಂದೇ ಆಗೈತೆ ಅನ್ಸಾಕತ್ತೈತಿ. ರಿಯಲಾಗಿ ನೋಡ್ಬೇಕ್ರಿ ಈ ಥರ ಎಲ್ಲ ನೋಡಿ. ಎಷ್ಟು ಗ್ರೀನರಿ ಕಾಣಾಕತ್ತೈತಲ್ಲ. ನಂಗಂತೂ ಈ ಥರ ಎಲ್ಲರ ಗ್ರೀನರಿ ಇತ್ತಂದ್ರೆ ನೋಡೋಕೆ ಸಿಕ್ಕಾಪಟ್ಟೆ ಇಷ್ಟ. ನಾ ವಿಡಿಯೋನ
ಇಲ್ಲಿಗೆ ಮುಗಿಸ್ತೀನಿ ರೀ. ಹೊಸ್ತೆ ನೋಡೋರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಆಲನ್ನು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮುಂಜಾನೆ